ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಕುಲಕರ್ಣಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕಬಾಸೂರು, ಕರ್ನಾಟಕ ಯೂನಿವರ್ಸಿಟಿ. 5th ಸೆಮಿಸ್ಟರ್ BA ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಪೇಪರ್ನ ಯೂನಿಟ್ 1 ಇಂಟ್ರಡಕ್ಷನ್, ಇದರ ಸಬ್ ಟಾಪಿಕ್ ಇಂಡಿಯಾ ಆ್ಯಸ್ ಅ ಡೆವಲಪಿಂಗ್ ಎಕಾನಮಿ. ಈ ವಿಷಯ ಕುರಿತು ಈ ವಿಡಿಯೋ ಆಗಿದೆ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಡೆವಲಪಿಂಗ್ ಎಕಾನಮಿ ಅಂದರೆ ಏನು ಅಂತ ತಿಳ್ಕೊಬೇಕು. ದೆರ್ ಈಸ್ ನೋ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಫಾರ್ ಅ ಡೆವಲಪಿಂಗ್ ಎಕಾನಮಿ, ಬಟ್ ಜನರಲಿ ಆಕ್ಸೆಪ್ಟೆಡ್ ಮೀನಿಂಗ್ ಏನು ಅಂತ ಅಂದರೆ ಎ ಕಂಟ್ರಿ ವಿಚ್ ಹ್ಯಾಸ್ ಹೆವಿಲಿ ಡಿಪೆಂಡಿಂಗ್ ಅಪಾನ್ ಅಗ್ರಿಕಲ್ಚರ್, which has low industrial base, which has low gross domestic product, and which has a relatively low human development index, such a country is called a developing economy. ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಅಂದರೆ ಯಾವ ಒಂದು ದೇಶ ಹೆಚ್ಚು ಕೃಷಿ ಮೇಲೆ ಅವಲಂಬಿತವಾಗಿರ್ತದೆ, ಹೆಚ್ಚು ಕೈಗಾರಿಕೆಗಳ ಬೆಳವಣಿಗೆ ಆಗಿರುವುದಿಲ್ಲ, ಎಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕಡಿಮೆ ರ್ಯಾಂಕಿಂಗನ್ನು ಹೊಂದಿರುವಂಥ ದೇಶವನ್ನು ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರಿತೀವಿ. ಬಟ್ ದಿ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತದಂದರೆ ಪ್ರತಿ ವರ್ಷ ಜುಲೈ 1ಗೆ ಹಿಂದಿನ ವರ್ಷದ GNP ಪರ್ ಕ್ಯಾಪಿಟಾವನ್ನು ಆಧರಿಸಿ ಎಕಾನಮೀಸನ್ನು 4 ಕ್ಯಾಟಗರಿಯಲ್ಲಿ ವಿಂಗಡಣೆ ಮಾಡಿದೆ. ಅವುಗಳೆಂದರೆ ಲೋ ಇನ್ಕಮ್ ಕ್ಯಾಟಗರಿ ಕಂಟ್ರೀಸ್, ಮಿಡಲ್ ಇನ್ಕಮ್ ಕ್ಯಾಟಗರಿ ಕಂಟ್ರೀಸ್, ಮಿಡಲ್ ಇನ್ಕಮಲ್ಲಿ ಮತ್ತು ಸಬ್ ಡಿವಿಷನ್ ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್, ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಮತ್ತು ಹೈಯರ್ ಇನ್ಕಮ್ ಕಂಟ್ರೀಸ್ ಅಂತ ಕ್ಲಾಸಿಫೈ ಮಾಡಿದೆ. ಈ ಕ್ಲಾಸಿಫಿಕೇಷನ್ನ ಪ್ರಕಾರ 2019ನ ಕ್ಲಾಸಿಫಿಕೇಷನ್ ನಾವು ನೋಡ್ತಿದ್ರೆ ಲೋ ಇನ್ಕಮ್ ಕಂಟ್ರೀಸ್ ಅಂದರೆ ಯಾವ ಕಂಟ್ರೀಸಿಗೆ GNP ಪರ್ ಕ್ಯಾಪಿಟಾ $1,026ಗಿಂತನೂ ಕಡಿಮೆ ತಲಾ ಆದಾಯ ಇರ್ತದೆ ಅಂಥ ದೇಶವನ್ನು ಲೋ ಇನ್ಕಮ್ ಕಂಟ್ರೀಸ್ ಅಂತ ಕರೆಯಲಾಗ್ತದೆ. ಮತ್ತು ಯಾವ ಕಂಟ್ರೀಸ್ನಲ್ಲಿ 1026ನಿಂದ $3,995 ಈ ರೇಂಜದಲ್ಲಿರುವಂಥ ಪರ್ ಕ್ಯಾಪಿಟಾ ಇನ್ಕಮ್ ಇರ್ತದೆ ಅಂಥ ದೇಶವನ್ನು ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತ ಕರೀತಾರೆ. ಮತ್ತು 3,996ನಿಂದ $12,375 ತಲಾ ಆದಾಯ ಹೊಂದಿರುವ ದೇಶಗಳನ್ನು ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತ ಕರೀತಾರೆ. ಇನ್ನು $12,375 ಹೆಚ್ಚಿಗೆ ತಲಾ ಆದಾಯನ ಹೊಂದಿರುವಂಥ ದೇಶಗಳನ್ನು ಹೈಯರ್ ಇನ್ಕಮ್ ಕಂಟ್ರೀಸ್ ಅಂತ ಕರೀತಾರೆ. ಇನ್ನು ಭಾರತ ದೇಶ ಅಂತ ಬಂದಾಗ 2019ನ ಸೆನ್ಸಸ್ ಪ್ರಕಾರ ಭಾರತ ದೇಶದ GNI ಪರ್ ಕ್ಯಾಪಿಟಾ $2,130 ಆಗಿತ್ತು. ಸೊ ಈ ಒಂದು ಆಧಾರದ ಮೇಲೆ ಭಾರತ ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತದಂದರೆ ಲೋವರ್ ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಸೇರ್ತದೆ. ಸೊ ಹಾಗಾಗಿ ನಾವೇನು ಅನ್ಬೋದು ಅಂದರೆ ಲೋ ಇನ್ಕಮ್ ಕ್ಯಾಟಗರಿಯಿಂದ ಈಗ ನಾವು ಮಿಡಲ್ ಇನ್ಕಮ್ ಕ್ಯಾಟಗರಿಗೆ ನಾವು ಮೂವ್ ಆಗಿದ್ದೀವಿ. ಬಟ್ ಮಿಡಲ್ ಇನ್ಕಮಲ್ಲಿ ಲೋವರ್ ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಸೇರ್ತಾ ಇರುವಂಥ ದೇಶ. ದಟ್ ಈಸ್ ವೈ ಇಂಡಿಯಾ ಕ್ಯಾನ್ ಬಿ ಸ್ಟಿಲ್ ಕಾಲ್ಡ್ ಅ ಡೆವಲಪಿಂಗ್ ಎಕಾನಮಿ ಅಂತ ಹೇಳ್ಬೋದು. ಬಟ್ ಸಚ್ ಅ ಡೆವಲಪಿಂಗ್ ಎಕಾನಮಿ ಅಂದರೆ it is not that we are not developed, but we are developing. We are developing in various dimensions. We are developing in various fields. Let us check which are the various fields in which we are a developing economy anta nodidaga. First of all, we can say that India has increased its national income over the years. So ಈಗ over the years ನಾವು ನೋಡಿದಾಗ ಅಂದರೆ 1950-51ರಿಂದ 2019-20ವರೆಗೆ ಈ ಡೇಟಾವನ್ನು ನೋಡಿದರೆ ನೆಟ್ ನ್ಯಾಷನಲ್ ಇನ್ಕಮ್ ಕರೆಂಟ್ ಪ್ರೈಸಸ್ನಲ್ಲಿ ನೋಡಿದಾಗ 1950-51ರಲ್ಲಿ ಕೇವಲ 9,463 crore rupees ಇರುವಂಥ ನ್ಯಾಷನಲ್ ಇನ್ಕಮ್ 2019-20ವರೆಗೆ 1,81,10,180 crores ಇದು ಹೆಚ್ಚಳ ಆಗಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದಿಸ್ ಶೋಸ್ ದ್ಯಾಟ್ ಇಂಡಿಯಾ ಈಸ್ ಡೆಫಿನೆಟ್ಲಿ ಇಂಪ್ರೂವಿಂಗ್ ಇನ್ ಇಟ್ಸ್ ನ್ಯಾಷನಲ್ ಇನ್ಕಮ್. ಸೊ ಇಲ್ಲಿ ವೇರಿಯಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಿನ ಒಂದು ಪರಿಣಾಮವಾಗಿ ಇವತ್ತು ನಮ್ಮ ನೆಟ್ ನ್ಯಾಷನಲ್ ಇನ್ಕಮ್ ಕರೆಂಟ್ ಪ್ರೈಸಸ್ನಲ್ಲಿ ಇಷ್ಟೊಂದು ಗಣನೀಯವಾಗಿ ಹೆಚ್ಚಳ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.
ಇನ್ನೊಂದು ನಾವು ನೋಡ್ಬೋದು ಅಂದರೆ ಇನ್ಕ್ರೀಸ್ ಇನ್ ದ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದರೆ ನ್ಯಾಷನಲ್ ಇನ್ಕಮ್ divided by the total population of the country. The per capita income gives the real picture of the progress of a country. ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮನ್ನು ನೋಡಿದಾಗ ನಾವು 1950-51ರಲ್ಲಿ 264 ರೂಪೀಸ್ ಆಗಿರುವಂಥ ಪರ್ ಕ್ಯಾಪಿಟಾ ಇನ್ಕಮ್ ಬೈ 2019-20 1,35,050ಗೆ ಇದು ಹೆಚ್ಚಳ ಆಗಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಬಹಳಷ್ಟು ಹೆಚ್ಚಿಗೆ ಆಗದೇ ಇರುವ ಕಾರಣ ಏನು ಅಂತಂದರೆ ನಮ್ಮ ಪಾಪ್ಯುಲೇಷನ್ ಇಲ್ಲಿ ಹೆಚ್ಚು ಬೆಳೀತಾ ಇರುವ ಒಂದು ಕಾರಣದಿಂದ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಷ್ಟೊಂದು ಗಣನೀಯವಾಗಿ ಬೆಳೆದೇ ಇರೋಕ್ಕೆ ಕಾರಣ ಆಗಿದೆ. ಯಾಕಂದರೆ ನಾವು ನ್ಯಾಷನಲ್ ಇನ್ಕಮನ್ನು ತೊಗೊಂಡಾಗ ನಾವು 6th ರ್ಯಾಂಕ್ನಲ್ಲಿ ನಾವು ಬರ್ತೇವೆ ಇನ್ ದ ವರ್ಲ್ಡ್. ವಿ ಆರ್ ಹ್ಯಾವಿಂಗ್ ದ 6th ಪೊಸಿಷನ್ ಇನ್ ಟರ್ಮ್ಸ್ ಆಫ್ GDP ನಾಮಿನಲ್. ಬಟ್ ವೇರ್ ಆಸ್ ಇಫ್ ವಿ ಟೇಕ್ ಪರ್ ಕ್ಯಾಪಿಟಾ ಇನ್ಕಮ್ as per 2020, our ranking is 142 for the per capita GDP nominal. That is why the main reason for this is the population is growing very fast in our country. Next ನಾವು ನೋಡ್ಬೋದು ಅಂದರೆ increase in agricultural production. ಅಂದರೆ ಕೃಷಿ ಉತ್ಪನ್ನದಲ್ಲಿ ಹೆಚ್ಚಳವನ್ನು ನಾವು ಕಾಣ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ಇಮಿಡಿಯೇಟ್ ಆಫ್ಟರ್ ಇಂಡಿಪೆಂಡೆನ್ಸ್ ನಮ್ಮಲ್ಲಿ ಸಾಕಷ್ಟು ಆಹಾರದ ಸಮಸ್ಯೆ ಇತ್ತು. ಆದರೆ ನಂತರದ ಈ ಒಂದು ಪ್ಲ್ಯಾನಿಂಗಿನ ಒಂದು ಪರಿಣಾಮವಾಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿದ್ದನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂದರೆ ಭೂ ಸುಧಾರಣಾ ಕಾರ್ಯಕ್ರಮದ ಕ್ರಮಬದ್ಧ ಅನುಷ್ಠಾನ ಆಗಿರ್ಬೋದು, ಅಥವಾ ನೀರಾವರಿ ಯೋಜನೆಗಳ ಕಾರ್ಯಗತ ಆಗಿರ್ಬೋದು, ವೈಜ್ಞಾನಿಕ ಬೇಸಾಯ ಕ್ರಮದ ಅಳವಡಿಕೆ ಆಗಿರ್ಬೋದು, ಸುಧಾರಿತ ತಳಿ ಮತ್ತು ಬಿತ್ತನೆ ಬೀಜಗಳ ಬಳಕೆ, ಹಸಿರು ಕ್ರಾಂತಿ, ಆಮೇಲೆ ರಸಗೊಬ್ಬರಗಳ ಬಳಕೆ, ರಾಸಾಯನಿಕಗಳು, ಕೀಟನಾಶಕಗಳು, ಯಂತ್ರೋಪಕರಣಗಳ ಬಳಕೆ ಹಾಗೂ ಸರ್ಕಾರದ ನಿರಂತರ ಉತ್ತೇಜನಗಳು ಮತ್ತು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಮುಂತಾದ ಅಂಶಗಳು ಏನಾಗಿದ್ದಾವೆ ಅಂದರೆ ಕೃಷಿ ಉತ್ಪಾದನೆ ಹೆಚ್ಚಳವನ್ನು ಮಾಡಿದವೆ. So we see that after independence, because of the land reform measures, irrigational facilities, scientific farming, use of high yielding variety seeds, India has witnessed green revolution, and as a result there is an increase in agricultural production and food grain production. So 1950-51ರಲ್ಲಿ 50.8 ಮಿಲಿಯನ್ ಟನ್ ಅಷ್ಟು ಫುಡ್ ಗ್ರೇನ್ ಪ್ರೊಡಕ್ಷನ್ ಇದ್ದರೆ 2018-19ವರೆಗೆ ನಾವು ನೋಡ್ತಾ ಇದ್ದೀವಿ 283.37 ಮಿಲಿಯನ್ ಟನ್ಸ್ನಷ್ಟು ನಾವು ಫುಡ್ ಗ್ರೇನ್ ಪ್ರೊಡಕ್ಷನನ್ನು ಮಾಡಿದೆವು. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಂಡಿಯಾ ಹ್ಯಾಸ್ ಬಿಕಮ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಫುಡ್ ಗ್ರೇನ್ ಪ್ರೊಡಕ್ಷನ್. Another point to say that India is a developing economy is that there is increase in capital investment. After independence, investment in the public sector has increased during the various planned periods. The investment in the private sector has also increased. So ಇಲ್ಲಿ ನಾವು ಈ ಒಂದು ಡೇಟಾದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ದ ಪಬ್ಲಿಕ್ ಸೆಕ್ಟರ್ ಬೇರೆ ಬೇರೆ ಪ್ಲ್ಯಾನ್ ಪೀರಿಯಡ್ಸ್ನಲ್ಲಿ ಅಂದರೆ ಫಸ್ಟ್ 5 year ಪ್ಲ್ಯಾನ್ಲಿಂದ 12th 5 year ಪ್ಲ್ಯಾನ್ವರೆಗೂ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಂತ ನೋಡಿದರೆ ಫಸ್ಟ್ 5 year ಪ್ಲ್ಯಾನಲ್ಲಿ 1960 crore ರೂಪೀಸ್ನಷ್ಟು ನಾವು ಪಬ್ಲಿಕ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾಗಿದ್ದರೆ ಬೈ ದಟ್ ಇಯರ್ 12th 5 year ಪ್ಲ್ಯಾನ್ 76,69,807 crore ರೂಪೀಸ್ನಷ್ಟು ಪಬ್ಲಿಕ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಇಟ್ ಮೀನ್ಸ್ ದ್ಯಾಟ್ ದರ್ ಇಸ್ ಲಾಟ್ ಆಫ್ ಡೆವಲಪ್ಮೆಂಟಲ್ ವರ್ಕ್ ಆ್ಯಂಡ್ ದ್ಯಾಟ್ ಈಸ್ ವೈ ಇಂಡಿಯಾ ಈಸ್ ಆಲ್ಸೋ ಪ್ರೋಗ್ರೆಸ್ಸಿಂಗ್ ಇನ್ ಆಲ್ ದ ಫೀಲ್ಡ್ಸ್ ಅಂತ ನಾವಿಲ್ಲಿ ಹೇಳಬಹುದು. ಇನ್ಕ್ರೀಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಭಾರತ ಈಗ ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಕೂಡ ತುಂಬ ಮುಂದುವರೆದಿದೆ. ಅದರಲ್ಲೂ ಬಂಡವಾಳ ಸರಕುಗಳು ಅಂದರೆ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ, ಕೈಗಾರಿಕಾ ಬೆಳವಣಿಗೆಗಳು ಇಲ್ಲಿ ಹೆಚ್ಚಾಗ್ತಾ ಇದೆ. ಬೇಸಿಕ್ ಗೂಡ್ಸ್ ಇಂಡಸ್ಟ್ರಿ, ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ, ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರಿ ಇವೆಲ್ಲದರಲ್ಲೂ ಕೂಡ ಈಗ ನಾವು ಮುಂದುವರಿತಾ ಇದ್ದೇವೆ. ಅಷ್ಟೇ ಅಲ್ಲ, ಈಗ ಏನಾಗಿದೆ
ಅವರ್ ಪ್ರಾಡಕ್ಟ್ಸ್ ಆರ್ ಮೋರ್ ಡೈವರ್ಸಿಫೈಡ್. ಮೊದಲು ಕೆಲವೊಂದೇ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಿ ಅವುಗಳನ್ನು ರಫ್ತು ಮಾಡ್ತಾ ಇದ್ದರೆ, ಈಗ ಹಲವಾರು ವಸ್ತುಗಳನ್ನು ನಾವಿಲ್ಲಿ, ವೈವಿಧ್ಯಮಯವಾದ ವಸ್ತುಗಳನ್ನು ನಾವಿಲ್ಲಿ ಉತ್ಪಾದನೆ ಮಾಡಿ ಅವುಗಳನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ. ಆಮೇಲೆ ಸಾಕಷ್ಟು ವಸ್ತುಗಳನ್ನು ನಾವು ಹಿಂದೆ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ, ಈಗ ಅವುಗಳನ್ನು ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಅಂಥ ವಸ್ತುಗಳನ್ನು ನಾವಿಲ್ಲಿ ಉತ್ಪಾದನೆ ಮಾಡ್ತಾ ಇದ್ರದ್ದು ಕೂಡ ನಮಗೆ ಹೆಮ್ಮೆಯ ಒಂದು ವಿಷಯ ಅಂತ ಹೇಳ್ಬೋದು. India is today producing iron and steel, chemicals, fertilizers, heavy machinery, machine tools, locomotives, electrical appliances, aluminum, cement, aircraft, electronics, paper, etc. ಸೊ ಈ ರೀತಿಯಾಗಿ ನಾವು ನೋಡಿದಾಗ ಭಾರತ ಜಗತ್ತಿನ 10 ಅತಿ ಹೆಚ್ಚು ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ಅಂತಲೂ ಈಗ ಅನ್ನಿಸ್ಕೊಳ್ತಾ ಇದೆ. ಇದು ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ. ಸೊ ಈ ಎಲ್ಲ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಭಾರತ ಡೆಫಿನೆಟ್ಲಿ ಒಂದು ಡೆವಲಪಿಂಗ್ ನೇಷನ್ ಅಂತ ನಾವಿಲ್ಲಿ ಹೇಳಬಹುದು. ಮತ್ತೊಂದನ್ನು ನಾವಿಲ್ಲಿ ನೋಡಿದರೆ ಚೇಂಜಸ್ ಇನ್ ಆಕ್ಯುಪೇಷನಲ್ ಸ್ಟ್ರಕ್ಚರ್, ಅಂದರೆ ಇಲ್ಲಿ ರಚನಾತ್ಮಕ ಬದಲಾವಣೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಪ್ರಾಮುಖ್ಯತೆ ದಿನೇ ದಿನೇ ಕಡಿಮೆ ಆಗ್ತಾ ಇದ್ದಿರೋದು ಮತ್ತು ಕೈಗಾರಿಕಾ ಮತ್ತು ಸೇವಾ ವಲಯಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದುಕೊಳ್ಳುತ್ತಾ ಇರೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅಂದರೆ 1950-51ರಲ್ಲಿ ಪ್ರೈಮರಿ ಸೆಕ್ಟರ್ ನ್ಯಾಷನಲ್ ಇನ್ಕಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು 56% ಆಗಿತ್ತು. By 2014-15, contribution of primary sector to the national income was 14%. Secondary sector 50-51ನಲ್ಲಿ 16% ಇದ್ದಿದ್ದು 26%ಗೆ ಹೆಚ್ಚಳ ಆಗಿದೆ. ಅದೇ ರೀತಿ ಟರ್ಷರಿ ಸೆಕ್ಟರ್ 28%ಇಂದ 60%ಗೆ ಹೆಚ್ಚಳ ಆಗಿದೆ. ಸೊ ಇದೆಲ್ಲ ಏನಾಗಿ ತೋರಿಸ್ತದೆ ಅಂದರೆ ಇಲ್ಲಿ ರಚನಾತ್ಮಕ ಬದಲಾವಣೆ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ಕ್ರೀಸ್ ಇನ್ ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೆಚ್ಚಳ. ಸಾಮಾಜಿಕ ಮೌಲ್ಯೋತ್ಪಾದಕ ಅಂದರೆ ಕೆಲವೊಂದು ಸೌಲಭ್ಯಗಳು ಯಾವುವು ಅಂದರೆ ಸಾರಿಗೆ ಸೌಲಭ್ಯಗಳು ಆಗಿರ್ಬೋದು, ನೀರಾವರಿ ವ್ಯವಸ್ಥೆ, ಇಂಧನ ಉತ್ಪಾದನೆ, ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯದ ಸೌಲಭ್ಯಗಳು, ತರಬೇತಿ, ಸಂಶೋಧನೆ ಮುಂತಾದವುಗಳಲ್ಲಿ ಕೂಡ ನಾವೀಗೇನು ಕಾಣ್ತಾ ಇದ್ದೀವಿ, ಗಣನೀಯ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿರುವಂಥ ಇನ್ವೆಸ್ಟ್ಮೆಂಟು ಈ ಒಂದು ಪ್ರಮಾಣವನ್ನು ಕೊಡ್ತದೆ. 1950-51ರಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ 5.1 ಬಿಲಿಯನ್ ಕಿಲೋವ್ಯಾಟ್ಸ್ನಷ್ಟು ಆಗಿದ್ದರೆ ಬೈ 2013-14 962 ಬಿಲಿಯನ್ ಕಿಲೋವ್ಯಾಟ್ಸ್ನಷ್ಟು ನಾವಿಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನನ್ನು ಮಾಡಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿ ಇರಿಗೇಷನ್ ಎಷ್ಟು ಹೆಕ್ಟರ್ಸ್ನಷ್ಟು ಕವರ್ ಆಗಿದೆ ಅಂದರೆ 50-51ನಲ್ಲಿ 2.26 crores ಹೆಕ್ಟರ್ಸ್ನಷ್ಟು ಲ್ಯಾಂಡ್ನ ಇರಿಗೇಟೆಡ್ ಇದ್ದರೆ 2013-14ನಲ್ಲಿ 6.3 crores ಅಷ್ಟು ಲ್ಯಾಂಡು ಇರಿಗೇಷನ್ನಿಂದ ಕವರ್ ಆಗಿದೆ ಅಂತ ನಾವು ಹೇಳ್ಬೋದು. ಲಿಟ್ರಸಿ ರೇಟ್ ಅಂತ ಬಂದಾಗ 50-51ನಲ್ಲಿ ಲಿಟ್ರಸಿ ರೇಟ್ ವಾಸ್ ಜಸ್ಟ್ 16.67%, whereas by 2013-14 the literacy rate increased to 74.4%. Again, talking of life expectancy in terms of years, 1950-51ರಲ್ಲಿ 41.3 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದರೆ 2013-14ರ ಇಯರ್ನಲ್ಲಿ 66.1 ಇಯರ್ಸಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಪ್ರೂವ್ ಆಗಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಈ ಎಲ್ಲ ಸೋಷಿಯಲ್ ಓವರ್ ಹೆಡ್ನಲ್ಲಿ ಆಗ್ತಾ ಇರುವಂಥ ಇಂಪ್ರೂವ್ಮೆಂಟ್ ಏನು ತೋರಿಸ್ತದೆ ಅಂದರೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ, ಇಟ್ ಈಸ್ ಅ ಡೆವಲಪಿಂಗ್ ಎಕಾನಮಿ ಅಂತ ನಾವಿಲ್ಲಿ ಹೇಳ್ಬೋದು. ಅದರ್ ಥಿಂಗ್ಸ್ ನಾವು ನೋಡಬೇಕು ಅಂದರೆ ದೆರ್ ಈಸ್ ಇಂಪ್ರೂವ್ ಇನ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ವಿತ್ ದ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್ and increase in agricultural production, industrial production, people are now consuming better quality products. As a result, standard of living of the people has undergone a huge change. So ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಆಗ್ತಾ ಇರುವಂಥ ಹೆಚ್ಚಳ, ತಲಾ ಆದಾಯದಲ್ಲಿ ಆಗ್ತಾ ಇರುವಂಥ ಹೆಚ್ಚಳ, ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಹೆಚ್ಚಳ ಮತ್ತು ಕೈಗಾರಿಕಾ ಉದ್ಯಮದಲ್ಲಿ ಆಗ್ತಾ ಇರುವಂಥ ಉತ್ಪಾದನೆಯಲ್ಲಿನ ಹೆಚ್ಚಳ, ಈ ಎಲ್ಲ ಕಾರಣದಿಂದ ಏನಾಗ್ತಾ ಇದೆ, ಇವತ್ತಿಗೂ ಜನರು ಹೆಚ್ಚು ಒಳ್ಳೆಯ ಜೀವನ ಮಟ್ಟವನ್ನು ಪಡ್ಕೊಂಡಿದ್ದಾರೆ ಮತ್ತು
ಅವರು ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇವೆಲ್ಲ ಏನು ತೋರಿಸ್ತದೆ ಅಂದರೆ ನಮ್ಮ ದೇಶ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಮತ್ತೊಂದು ನಾವಿಲ್ಲಿ ಗಮನಿಸ್ಬೋದು ಅಂದರೆ ದೆರ್ ಈಸ್ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಟರ್ ಆಲ್ಸೋ. Because of many sectoral changes in the financial sector over the years, financial and capital markets have undergone lots of reforms. Some specialized financial institutions like NABARD, IDBI, ICICI were established. Cooperative banks are also making progress. Commercial banks have been nationalized. Share market has undergone many reforms. Thus, we see that agriculture, industry, small-scale sector, transport, trade, and commerce are all benefited with institutional finance. So we see that the banking and the improvement in the banking and financial sector has helped the country to develop in a faster rate. ಮತ್ತೊಂದು ನಾವು ಗಮನಿಸ್ಬೋದು ಅಂದರೆ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ. India has made tremendous progress in science and technology also, especially in nuclear science, satellite research, medicine, etc. India is one of the few countries to have launched satellites, and also we see that software and electronics innovation are also very important for our country. They have drawn the attention of the world. ಅಂದರೆ ಇಲ್ಲಿ ಉಪಗ್ರಹ ಉಡಾವಣೆಯಲ್ಲಿ ತೊಡಗಿರುವಂಥ ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಆಗಿದೆ. ಈಗ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಭಾರತ ಪ್ರಪಂಚದ ಗಮನವನ್ನು ಸೆಳೆದಿದೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳನ್ನು ಹೊಂದಿರುವಂಥ ದೇಶ ಎಂಬ ಹೆಗ್ಗಳಿಕೆ ಭಾರತ ಇವತ್ತು ಪಾತ್ರವಾಗಿದೆ. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಅದರ ಅರ್ಥ ಏನು ಅಂದರೆ ಇಂಡಿಯಾ ಈಸ್ ಡೆಫಿನೆಟ್ಲಿ ಅ ಡೆವಲಪಿಂಗ್ ಎಕಾನಮಿ ಅಂತ ಹೇಳ್ಬೋದು. ಸೊ ಟು ಕನ್ಕ್ಲೂಡ್, ಇಂಡಿಯಾ ಈಸ್ ಅನ್ಡೌಟೆಡ್ಲಿ ಅ ಡೆವಲಪಿಂಗ್ ಎಕಾನಮಿ. ಇಟ್ ಈಸ್ ಪ್ರೋಗ್ರೆಸಿಂಗ್ ಇನ್ ಆಲ್ ದ ಡೈಮೆನ್ಷನ್ಸ್ and very soon we can expect India to stand in the line of the developed countries ಅಂತ ಹೇಳ್ಬೋದು. Okay, thank you.